ನೀನೇನೇ ಮಗ ನೀನು ಹೋಯ್ತೀನಿ ನಿನ್ಕೊಂಡು ಬಾಯಿ ಮುಚ್ಕೊಂಡಿರು ಹೋಗಿ ಅಂತೆ. ಹೋಗಿ ಏನು ಮಾಡ್ತೀರ ಗಂಡಂಡ್ರು ಇರ್ರಿ ಇಲ್ಲಯ್ಯ. ಅಯ್ಯೋ ಅಕ್ಕ ಸುಮ್ಮನಿರು ಬಂತವ ಬದುಕು ಬಾಳು ಇಟ್ಟಾಡ್ತದೆ. ಮನೆ ಬಾಗಿಲು ಹೆಂಗಾಗೈತೋ ಏನು ಕತೆಯೋ. ನಾವು ಅಲೆ ಬಂದು 15 ದಿವಸ ಆಯಿತು. ಸರಸ್ವತಿ ಮದುವೆ ಮಾಡಿದ್ದು ಆಯಿತು, ಅವಳು ಗಂಡನ ಮನೆಗೆ ಕಳಿಸ್ಕೊಟ್ಟಿದ್ದು ಆಯಿತು. ಇನ್ನು ನಾಳಿಕೆ ಹಳ್ಳಿ ಮನೆ ಶಾಸ್ತ್ರ ಮಾಡ್ಕೊತೀರ. ಆವಾಗಲೂ ನಾನು ಇಲ್ಲೇ ಕೂತ್ಕೊಳ್ಳೋಕಾಯ್ತದಕ್ಕ. ಸುಮ್ಮನಿರು ಹೋಯ್ಬಿಟ್ಟು ಬರ್ತೀವಿ ನೋಡು. ನೀನು ಬಾ. ಹಾಂ ಏನು ಮಗ ಅಂತ ಇದೆಯಾ? ಸುಮ್ಮನಿರ್ನೆ ಎಲ್ಲಿ ಬರಲಿ? ಸರಸ್ವತಿ ಬರಲ್ವಾ ಇಲ್ಲಿಗೆ? ನನ್ನ ಊರಿಗೆ ಬರಲ್ಲ, ನಿಂಗೆ ಗೊತ್ತಲ್ವಾ? ನಾನು ಬರಲ್ಲ ಕಣವ ಊರಿಗಂತೂ. ನಾನು ಕಾಲು ಇಕ್ಕಬಾರ್ದು ಜೀವನದಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಸುಮ್ಮನಿದ್ಬಿಡು ಮಗ, ಕರೆಯೋಕೆ ಹೋಗಬೇಡ ನಾನು ಬರೋಲ್ಲ. ಅಲ್ಲ ಕಣಕ, ಹಿಂಗಂದ್ರೆ ಆಯ್ತದ ಹೇಳು? ಯಾರು ಊರದು? ನಿನ್ನೂರದು, ನಿನ್ನ ಗಂಡನ ಮನೆ ಅದು, ನಿನ್ನ ಗಂಡನ ಊರದು. ಅದನ್ನು ಬಿಟ್ಟು ನೀನು ಬದುಕಕ್ಕಾಯ್ತದೆ? ಎಷ್ಟು ವರ್ಷ ಹೋದ್ರು ತಾನೆಯೇ? ಸುಮ್ಮನೆ ನೀನು ಬಾಲ್ಗೆ ನನ್ನ ಮಾತು ಕೇಳು ನೀನು. ಬಾರಕ ನೀನು. ಅಲ್ಲೇ ಇವಾಗ ಎಲ್ಲ ವಿಶೇಷ ಊರಿಗೆಲ್ಲ ಗೊತ್ತಾಗೈತೆ ಸರಿಯಾ? ಇನ್ನು ಏನು ಮುಚ್ಚಿಕೊಂಡು ನೀನೇನು ನಿನ್ಗೆ ಅಲ್ಗೋಗ್ಬಿಡು ಯಜಮಾನ್ರ ಮನೆಗೆ ಹೋಗು ಅಂತ ಹೇಳ್ತಾ ಇಲ್ಲ ನಾನು. ನಮ್ಮ ಮನೆಗೆ ಬಾ ಒಂದು ಸರಿ ನಾನು. ಹೂ ಕಳಮೊರೆ, ನಮ್ಮ ಮನೆಗೆ ಬನ್ನಿ. ಏನಾಗ್ಬಿಡ್ತದೆ ನಮ್ಮ ಮನೆಗೆ ಬಂದರೆ? ಬನ್ನಿ ನಮ್ಮನಿಗೊಂದ್ಸರಿ. ಅಯ್ಯೋ ಅದೇನೋ ನಂಗೆ ಗೊತ್ತಿಲ್ಲ. ಅವ್ರಿಗೆ ಕಾಲು ಇಕ್ಕಬೇಕು ಅಂದರೆ ನಂಗೆ ಹಾಕಿಲ್ಲ ನಿಜವಾಗ್ಲೂ. ಮಗ ಬೇಜಾರು ಮಾಡ್ಕೋಬೇಡ, ನಂಗೆ ಊರಿಗೆ ಬರೋಕ್ಕೆ ಒಂಚೂರು ಇಷ್ಟ ಇಲ್ಲ ಕಣ್ಣೆ. ಯಾಕಕ್ಕ ಹಿಂಗೆ ಅಂದ್ಬಿಟ್ರೆ ಹೆಂಗೆ? ಬಾ ನೀನು ಸುಮ್ಮನೆ, ಏನಾಗಲ್ಲ. 1-2 ದಿನ ಇದ್ಬಿಟ್ಟು ನೀನು ಸಿಗು ಇಬ್ರು ಬರೀರಂತೆ ಆಯಿತಾ? ಇಲ್ಲಿನ್ನೇನು ನಿಮ್ಮ ಕೆಲಸ ಐತೆ? ಏನು ಹೊಲದಲ್ಲಿ ಗೇಮೆ ಮಾಡಿಲ್ಲ ಏನಿಲ್ಲ. ಅದೇನೋ ವಾರಕ್ಕೆ ತಗೊಂಡಿದ್ರಿ ಹೊಲವ ಅಂತ ಅಂದ್ರಿ, ಅದು ದಿನ ಮುಗ್ದೋಗೈತೆ. ಇನ್ನು ಮನೆಯಲ್ಲೇ ಅಲ್ವ ಇರ್ತೀರ? 2 ದಿವಸ ಬನ್ನಿ, ಏನೂ ಆಗಲ್ಲ. ನನ್ನ ಮಾತು ಕೇಳು ನೀನು. ಹಂಗಲ್ಲ ಅಲ್ಲೇ. ಇಲ್ಲ ಕಣಮುರೆ, ನಾವು ಮಾತ್ರವ ನಿಮ್ಮ ಮನೆಗೆ 15-20 ದಿವಸ ತನಕ ಇರಬೇಕು. ನೀವು ಮಾತ್ರ ಒಂದು ದಿವ್ಸಕ್ಕೂ ಬರಲ್ಲ ಅಂತಿರಲ್ಲ. ಮುಂಚೆಗೇನೋ ಬುಡಿಯತೆಗೆ ಯಾರಿಗೂ ಗೊತ್ತಿಲ್ಲ ಅಂದ್ಕೊಂಡು ಇದು ಮಾಡ್ಬೋದಿತ್ತು. ಇವಾಗ ಊರವ್ರಿಗೆಲ್ಲ ಗೊತ್ತಾಗೇ ಆಗಿರ್ತದೆ. ಏನಾಯ್ತದೆ ಬನ್ನಿ, ಏನಾಗಲ್ಲ. ನಿಮ್ಮನ್ನು ಯಾರು ಏನು ಅನ್ನಲ್ಲ. ಅಯ್ಯೋ ಹಂಗಲ್ಲ ಕಣ್ ಭೋಜನೆ, ಯಾರಾನ ಏನಾರ ಅಂತಾರೆ ಅಂತ ಅಲ್ಲ. ತಿರ್ಗವ ಆ ಹಾಳಾದ್ಲು ಪರ್ಚು ಅಂದ್ರೆ ಮುಖ ನೋಡ್ಬೇಕಲ್ಲ ಅಂತ ಅಷ್ಟೇ. ಅವಳ ಮುಖ ನೋಡೋಕೆ ನನಗೆ ಇಷ್ಟ ಇಲ್ಲ. ಅಲ್ಲ ಕಣ್ಯಾಕ, ನಾನು ಏನಾರ ನಿನಗೆ ಅವಳ ಮನೆಗೆ ಹೋಗು ಅಂತ ಹೇಳ್ತಾ ಇದ್ದೀನಿ. ಅವಳು ಮನೆಯಿಂದ ಆಚೆ ಬರಲ್ಲ. ನೀನು ಬಾ ನಮ್ಮ ಮನೆಗೆ ನೀನು. ಅವಳೇನು ನಮ್ಮ ಮನೆಗೂ ಬರಲ್ಲ, ನಮಗೂ ಅವಳಿಗೂ ಇದೇ ಇಲ್ಲ. ನೀನು ನನ್ನ ಮನೆಗೆ ಬಾ, ಅವಳ ಮನೆಗೆ ಯಾಕೆ ಹೋಯ್ತೀಯ? ಸುಂಬ ನಿಮ್ಮ ಮನೆಗೆ ಬರ್ತೀನಿ. ಆದರೆ ಆ ಮುಂಡೆ ಮಗ ಒಬ್ಬ ಅಟ್ಕಾಯಿಸ್ಕೊತಾನಲ್ಲ, ಏನು ಮಾಡೋದು? ಅವ್ನು ಬಂದರೆ ಮಾತ್ರ ನಾನು ಸುಮ್ಮನಿರಲ್ಲ ಕಣ್ಣೆ ಮಗ. ಇವಾಗಲೇ ಹೇಳ್ತಾ ಇದ್ದೀನಿ ನೋಡು. ಅಯ್ಯೋ ಯಜಮಾನ್ರಲ್ಲಿ ಬರಲ್ಲ ಬಾರಕ್ಕ ನೀನು ಸುಮ್ಮನೆ. ಅವ್ರು ಯಾಕೆ ಬರ್ತಾರೆ? ಅವರು ಇನ್ನು ಮನೆಗೆ ಬರಲ್ಲ. ನಮ್ಮ ಮನೆಗೆ ಬಾ ನೀನು ಸುಮ್ಮನೆ. ಆ ಮುಂಡೆ ಮಗ ಮಾತ್ರ ಬರಬಾರ್ದು ಅಷ್ಟೇ. ನನಗೆ ನಿಮ್ಮ ಮನೆಗೆ ನಾನು ಬರ್ತಾನೆ ಅಂತ ಹೇಳ್ತಾ ಇಲ್ಲ. ನಾನು ಓದ್ಮೇಲೆ ಬೇಕಾದ್ರೆ ಬರಲಿ ಅವನು. ನಾನು ಇದ್ದಂಗೆ ಆ ಮುಂಡೆ ಮಗ ಅಲ್ಲೇನೋ ಕಾಲಿಕ್ರೆ ನಾನು ಸುಮ್ಮನಿರಲ್ಲ ಕಣ್ಣೆ ಮಗ. ಇದೊಂದು ಮಾತು ನಾನು ಹೇಳ್ತಾ ಇದ್ದೀನಿ ನೋಡು. ಇಲ್ಲ ಕಣ್ಗಮ್ಮರೆ, ಅವ್ರು ಬರಲ್ಲ. ನೀವು ಬನ್ನಿ ಸುಮ್ಮನೆ. ಎಷ್ಟು ಇದು ಮಾಡ್ತೀರಾ ನೀವು? ನೀನು ಬನ್ನಿ ನೀವು. ಹೋಗೋಣ ಇವತ್ತಿಗೆ. ಒಂದು ಕೆಲಸ ಮಾಡಿ, ಸರಸ್ವತಿ ಮತ್ತು ಸುಭಾಸ್ನ ನಮ್ಮೂರಿಗೆ ಬರೋಕ್ಕೆ ಹೇಳಿ ಸೊರೋತದವಾಗ. ಹೂ ಕಣ್ಯಾಕ ಹಂಗೆ ಮಾಡೋಣ ಬಿಡು. ಅಲ್ಲೇ ಎಲ್ಲ ಇದು ಮಾಡೋಣ ಹಂಗಂತೀಯ? ಸರಿ ಕಣವ ಆಯಿತು. ಏನೋ ಇಷ್ಟೊಂದು ಬಂಧನ ಮಾಡ್ತಿದ್ದೀರಾ, ನಮ್ಮ ಮನೆಗೆಲ್ಲ ಬಂದು ಇಷ್ಟೆಲ್ಲ ಮಾಡಿಕೊಟ್ಟಿದ್ದೀರಾ ಅಂತ ಗೊತ್ತಾಯಿದ್ದೀನಿ ಕಣವ. ಆದರೆ ಆ ಮುಂಡೆ ಮಗ ಇಬ್ಬರು ಬರಬಾರ್ದು ಅಷ್ಟೇ. ನನಗೆ ಇನ್ನೇನೂ ಇಲ್ಲ ಅಕ್ಕ. ಅವ್ರು ಯಾಕೆ ಬರ್ತಾರೆ? ಅವರು ಬರೋದು ಇಲ್ಲ, ಏನೂ ಇಲ್ಲ. ನೀನು ಸುಮ್ಮನೆ ನಮ್ಮ ಮನೆಗೆ ಬಾ ಅಷ್ಟೇ. ನಾನು ಇನ್ನೇನು ಹೇಳಲ್ಲ ನಿನಗೆ, ಆಯಿತಾ? ಇವಾಗ ಶಿವು ಏನಂತ ನೋಡ್ಬೇಕಲ್ಲ ಇನ್ನವ. ಅವ್ನು ಬರಲ್ಲ ಅಂದರೆ ಏನು ಮಾಡೋದು? ಅವಾಗ ನಾನು ಬರೋಕೆ ಹಾಕಿಲ್ಲ. ಒಬ್ಬನೇ ಇರ್ತಾನೆ. ಅಡುಗೆ ಊಟ ಎಲ್ಲ ಹೆಂಗೆ ಮಾಡೋದು ಅವನಿಗೆ? ಇಲ್ಲ ಕಣ್ ತಗೊಳ್ಳಿ ಮರೆ, ಶಿವಪ್ಪನು ಬರ್ತಾರೆ. ನೀವು ಹೇಳಿ ನೀವು ಬಾ ಅಂತ. ಬರ್ತದೆ ಶಿವಪ್ಪನು. ಎಲ್ಲಿಗೆ ಬರಬೇಕು? ಅಜ್ಜಿ ತಾತ ಏನೋ ಮಾತಾಡ್ತಾ ಇದ್ದೀರಾ? ಅದು ಏನು ಇಲ್ಲ ಕಣಪ್ಪ. ಹಿಂಗೆಯಾ ನಾವಿವತ್ತು ಹೊಂಟಿದ್ದು. ಅದಕ್ಕೆ ನಿಮ್ಮ ಅವ್ವನು ನಿನ್ನುವ ಇಬ್ಬರು ಬನ್ನಿ ಊರಿಗೆ ಹೋಗೋಣ ಅಂತ ನಿಮ್ಮ ಅವ್ವನ್ನ ಕೇಳ್ತಾ ಇದ್ದೆ. ಹೋಗೋಣ ಬನ್ನಿ ಅಂತ.
ಕಳಪ ಶಿವು, ಬನ್ನಿ ನಮ್ಮ ಮನೆಗೆ ಒಂದು 2 ದಿವಸ ಇದ್ದು ಬರೀರಂತೆ. ಇಲ್ಲಿ ಇನ್ನೇನು ಮಾಡ್ತೀರಾ? ಬನ್ನಿ. ಅಲ್ಲ ಅದು ಅಯ್ಯೋ ಬಾರಪ್ಪ ಸಿಗು ಹೋಗೋಣ. ಇನ್ನೇನು ಮಾಡೋದು ಪಾಪ ಇವ್ರು ಇಷ್ಟೊಂದು ಕೇಳ್ಕೊತವ್ರೆ, ನಾವು ಹೋಗಲ್ಲ ಅಂತ ಹೇಳೋಕ್ಕಾಯ್ತದೆ. ಇವ್ರ ಮನೆಗೆ ಹೋಗೋಣ ಬಾ. ಒಂದು 2 ದಿವಸ ಇದ್ದುಬಿಟ್ಟು ಬರೋಣ ಪಾಪ. ಬಾರಿ ಕೇಳ್ಕೊತವ್ರೆ ನನ್ನ ತಂಗಿ ಗಂಡೆ. ನಾನು ಹೋಗಲ್ಲ ಅಂತ ಹೇಳೋಕ್ಕಾಯ್ತದೆ. ಹೋಗೋಣ ಸಿಗು ಬಾ, ನೀನು ಬಾ. ಅಲ್ಲ ಕಣವ, ಅಂಥವ್ರ ಮನೆಗೆ ತಿರ್ಗಾ ಹೋಗೋದೆ? ಅಂಥವ್ರ ಊರಿಗೆ ನೀನೇ ಹೇಳ್ತಾ ಇದ್ದೆ ಆ ಊರಿಗೆ ಇನ್ಯಾವತ್ತೂ ಕಾಲಿಕಲೆ ಅವ್ರಿಬ್ರು ಮಕ್ಕ ಇನ್ಯಾವತ್ತೂ ನೋಡಲ್ಲ ಅಂತ. ಇವಾಗ ಏನವ ಹಿಂಗಂತ ಇದೆಯಾ? ಇವಾಗ ಹೋಗ್ಬೇಕಾ? ಅಯ್ಯೋ ಆ ಮುಂಡೆಯವ್ರ ಮನೆಗೆ ನಾನು ಹೋಯ್ತಲ್ಲ ಮಗ, ಇವ್ರ ಮನ್ಗಲ್ವಾ? ಹೋಗೋಣ ಬಾ, ಇನ್ನೇನು ಮಾಡೋಕ್ಕಾಯ್ತದಪ್ಪ. ಇಷ್ಟೊಂದು ಕರಿತಾವ್ರೆ, ಬರಲ್ಲ ಅಂದರೆ ಚೆನ್ನಾಗಿರ್ತದೆ. ಶಾಶ್ವತಿ ಮದುವೆಗೆಲ್ಲ ಎಷ್ಟು ಸಹಾಯ ಮಾಡೋರು ಹೇಳು. ಹೋಗ್ಬರೋಣ ಬಾರಪ್ಪ. ಹೂ ಕಳಪ್ಪ ಸಿಗು ಬನ್ನಿ, ಏನೂ ಆಗಲ್ಲ ನಮ್ಮನಿಗೆ. ನಿಮ್ಮ ಅವ್ವ ಪಾಪ ಇಷ್ಟು ವರ್ಷದಿಂದ ಒಂದು ನೆಂಟು ಮನೆಗೆ ಹೋಗಲಿಲ್ಲ, ಒಂದು ಇದ್ರ ಮನೆಗೆ ಹೋಗಲಿಲ್ಲ ಪಾಪ. ಇವಾಗ ಹೋಗೋಣ ಸರಿನೇ? ಸರಸ್ವತಿನೂ ಅಲ್ಲಿಗೆ ಕರ್ಸ್ಕೊಳ್ಳೋಣ, ಏನೂ ಆಗೋಕ್ಕಿಲ್ಲ. ಹಂಗಂತೀರ? ಸರಿ ಆಯಿತು, ಅವನೇ ಒಪ್ಕೊಂಡ್ಮೇಲೆ ಅಂದಿನೇನು ಬರ್ತೀನಿ. ಸರಿ ಹಂಗಾರೆ ಯಾವತ್ತು ಹೋಗೋದು? ಇವತ್ತೇ ಹೋಗೋಣ ಸಾಯಂಕಾಲ ಹೊತ್ತಿಗೆ. ಇನ್ನೇನು ನಾಡ್ದು ನಾಳೆಗೆ ಸರಸ್ವತಿ ಕರ್ಸ್ಕೊಳ್ಳೋಣ ಅಲ್ಲಿಗೆ. ಅದೇನೇನೆಲ್ಲ ಮುಗಿಸಿ ನಾಡ್ದವ್ರನ್ನ ಕಳ್ಸೋಣ. ನಾಡ್ದು ಇನ್ನೇ ಹೋಗೋಣ, ನೀವು ಬರೀರಂತೆ ಆಯಿತಾ? ಹಂಗಾರೆ ಇವತ್ತೇ ಹೋಗೋದ? ಮತ್ತು ರಾಮಣ್ಣರ ಮನೆಗೆ ಹೊಸಿ ತೋಟಕ್ಕೆ ನೀರು ಬೇಕು ಅಂತ ಅಂದ್ಬಿಟ್ಟಿದ್ನಲ್ಲ, ಇಲ್ಲಿ ಮಂತಕ್ಕೆ ನೀರು ಇಸ್ಕೊಳ್ಳೋಣ ಗಿಡಕ್ಕೆಲ್ಲ ಅಂತ ಅಂದ್ಕೊಂಡಿದ್ದೆ. ಹೆಂಗೆ ಮಾಡಿದಿಗೆ ಅವ್ರಿಗೆ ಇವತ್ತು ಬೇಡ, ಇನ್ನೊಂದು 4-5 ದಿವಸ ಬಿಟ್ಕೊಂಡು ಬುಡಿ ಅಂತ ಹೇಳ್ತೀನಿ, ಅವ್ರ ಮಂತಕ್ಕೆ ಹೋಗಿ ಬರ್ತೀನಿ. ಸರಿ ಕಣಪ್ಪ, ಆಯಿತು, ಹೋಗಿ ಹೇಳೋಗು. ಹೆಂಗೋ ಶಿವು ಒಪ್ಕಂತು, ನಾನೇನೋ ಒಪ್ಕೊಳ್ಳೋದ್ವೇನೋ ಅಂತ ಅಂದ್ಕೊಂಬಿಟ್ಟಿದ್ದೆ. ಹೆಂಗೋ ಒಪ್ಕೊಂಡಲ್ಲ ನನ್ನ ಮಗ. ಹಂಗೆ ಏನಿಲ್ಲ ಕಣ್ಣೆ ಮಗ, ನಾನು ಹೇಳಿದ ಗೆರೆಯ ದಾಟಲ್ಲ ಅವನು, ನಾನು ಹಾಕಿದ ಗೆರೆ ದಾಟಲ್ಲ ಅವನು. ಅಯ್ಯೋ ದೇವ್ರಂತ ಮಗ, ಒಂದ್ಸರಿ ನೆನ್ಸ್ಕೊಂಡ್ರೆ ಒಟ್ಟಿರ್ತದೆ. ಏನು ಮಾಡೋಣ, ಬುಟ್ಟಕ್ಕೆ ಹೋಗ್ಲಿ, ನಮ್ಮ ಮನೆ ಬರ ಹಿಂಗದೆ. ಅಯ್ಯೋ ಸುಮ್ಮನಿರಕ ಶಿವು ಚೆನ್ನಾಗಿರ್ತಾನೆ, ರಾಜಿದಂಗಿರ್ತಾನೆ, ಸುಮ್ಮನಿರು, ನೀನೇನು ತಲೆ ಕೆಡ್ಸ್ಕೊಬೇಡ. ಅಂತ ರಾಜನೋ ಏನೋ ಕಣ್ಣೆ ಮಗ, ಓಲಿ ಬುಡತ್ತಾಗೆ. ಸರಿ ಎಲ್ಲ ಹಣಿ ಮಾಡ್ಕೊಳ್ಳೋದ, ಏನೇನು ತಗೊಂಡು ಹೋಗೋಕ್ಕೆ? ಹೊಸ ಬಟ್ಟೆ ಬೇಕಂಡ ಮಗ, ಒಗ್ದಾಕ್ಬೇಕು ಬಟ್ಟೆಯ. ಸರಿ ಬಾ ಮತ್ತೆ ಒಗ್ದಾಕನ. ಅಯ್ಯೋ ಕೂತ್ಕೊಂಡ ಮಗ ನೀನು, ನಾನು ಒಗಿತೀನಿ. ನಿಂಗೆ ಮೊದಲೇ ಅದೇನೋ ಹುಷಾರಿಲ್ಲ ಅಂತೆ, ಏನು ಬೇಡ, ನಾನೆಲ್ಲ ಒಕ್ಕೊಂಡು ಇದು ಮಾಡ್ಕೊತೀನಿ. ನೀನು ಸುಮ್ಮನಿರು, ನೀನೇನು ಬರಬೇಡ. ಯಾಕವು ನಡಿ ಸುಮ್ಮನೆ ಒಗ್ದೋಗ್ದಂಗೆ ಜಾಸ್ತಿ ಒಣಗಾಕ್ಬಿಡೋಣ. ಒಂದು 3-4 ಗಂಟೆ ಹೊತ್ತಿಗೆ ಒಣಗಿರೆ ಎತ್ತಿಕ್ಬಿಟ್ಟು ಹೋಗೋಣ, ಸರಿನಾ? ಇವಾಗ ಇನ್ನು 7:30-8 ಗಂಟೆ ಈಗ ಹೋಗಿದ್ರು ಆಯ್ತದೆ. ಇನ್ನೇನು ಒಂಚೂರು ನಾಷ್ಟ ಮಾಡಬೇಕಲ್ವಾ? ಮಾಡಿರಾಯ್ತು, ಬಾ ಒಕ್ಕಳೋಣ. ನನಗೇನು ನಾನು ಹುಷಾರಾಗೇ ಇದ್ದೀನಿ. ಬೇಡ ಕಣ್ಣೆ ಮಗ, ಇನ್ನೆಷ್ಟವೇ ಒಕ್ಕತ್ತೀನಿ, ಸುಮ್ಮನಿರು ನೀನು. ಮದುವೆವು ಅವರವು ಇವರವು ಎಲ್ಲ ಒಸಿಯವ, ಎಲ್ಲ ಬಂದ್ರಲ್ಲಿ ಇಲ್ಲೇ ಬಿಟ್ಟೋಗರೆ. ನಡಿ ಇಬ್ರು ಜಾಲ್ಸಾಕನೆ, ಜಲ್ದು ಒತ್ತಾಗ್ತದೆ, ಒಬ್ಬಳೆ ಹೋಗೋದ್ರೆ ಆಗಲ್ಲ, ಬಾ. ಅಯ್ಯೋ ಬ್ಯಾಡ ಕಣ್ಣೆ ಮಗ, ನಾನು ನಿಧಾನಕ್ಕೆ ಒಗ್ದಾಕ್ತೀನಿ. ಯಾವಾಗಲೂ ಶಿವನು ಜಾಸ್ತಿ ಒಣಗಾಕ್ಸ್ತಾನೆ. ಶಿವನು ಸರಸ್ವತಿನ ಮಾಡೋರು, ಇವಾಗ ಶಿವು ಮಾಡ್ಕೊತಾನೆ. ನೀನು ಒಂದು ಕೆಲಸ ಮಾಡು, ಅನ್ನಕ್ಕಿಕ್ಕಿ ಎಂಥದನ್ನ ಸಾರು ಮಾಡಿಬಿಡು ಅಷ್ಟೇ. ಹಂಗೆ ಸರಿ ಕಣಕ, ಆಯ್ತು, ಹೆಂಗೆ ಹೇಳ್ತೆ ಹಂಗೆ ಮಾಡ್ತೀನಿ ಬಿಡು. ಏನು ಸಾರು ಮಾಡೋದು? ಎಂಥದನ ಒಂದು ಮಾಡು ಮಗ, ತರಕಾರಿ ಎಲ್ಲ ಸಿಕ್ಕಾಪಟ್ಟೆ ಅವೇ ನೋಡು, ತರಕಾರಿ ಸಾರು ಮಾಡೋಗು. ಸರಿ ಕಣಕ, ಆಯಿತು, ತರಕಾರಿ ಸಾರು ಮಾಡಿ ಮುದ್ದೆ ತಿರುಗ್ಬಿಡ್ತೀನಿ ಬಿಡು. ಮುಂದುವರಿಯುವುದು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.